ತುಲಾ ರಾಶಿಯ ಪ್ರಿಯ ಮಿತ್ರರೇ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ಬರಲು ಹೊರಟಿದೆ. ಇದನ್ನು ಕೇಳಿದಾಗ ನಿಮಗೆ ನಂಬಿಕೆ ಬಾರದೇ ಇರಬಹುದು. ಆದರೆ ಆಕಾಶದಲ್ಲಿ ಈಗ ನಡೆಯುತ್ತಿರುವ ಗ್ರಹ ಸಂಚಾರ ನೋಡಿದರೆ ಒಂದು ಮಾತು ಮಾತ್ರ ಹೇಳಬಲ್ಲೆ, ತುಲಾ ರಾಶಿಯ ಮೇಲೆ ಈ ಬಾರಿ ಬ್ರಹ್ಮಾಂಡದ ಆಶೀರ್ವಾದ ನೇರವಾಗಿ ಇಳಿದು ಬರುತ್ತಿದೆ. ಇಷ್ಟು ವರ್ಷಗಳ ಕಷ್ಟ, ಇಷ್ಟು ದಿನಗಳ ಹೋರಾಟ, ಇಷ್ಟು ರಾತ್ರಿಗಳ ಕಣ್ಣೀರು ಎಲ್ಲವೂ ಈಗ ಫಲ ನೀಡಲು ತಯಾರಾಗಿ ನಿಂತಿದೆ. ಇದನ್ನು ಓದುತ್ತಿರುವ ಪ್ರತಿಯೊಬ್ಬ ತುಲಾ ರಾಶಿಯ ವ್ಯಕ್ತಿಗೂ ಇದು ಅನ್ವಯಿಸುತ್ತದೆ. ಏಕೆಂದರೆ ನಕ್ಷತ್ರಗಳು ಸುಮ್ಮನೆ ಮಾತನಾಡುವುದಿಲ್ಲ, ಅವು ನಿಮ್ಮ ಭವಿಷ್ಯವನ್ನು ಈಗಾಗಲೇ ನಿರ್ಧರಿಸಿ ಬಿಟ್ಟಿವೆ. ಒಂದು ಕ್ಷಣ ಯೋಚಿಸಿ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ನೀವು ಎಷ್ಟು ಬಾರಿ ಬಿದ್ದು ಎದ್ದಿದ್ದೀರಿ, ನೀವು ಎಷ್ಟು ರಾತ್ರಿ ನಿದ್ದೆಯಿಲ್ಲದೆ ಕುಳಿತಿದ್ದೀರಿ. ಆ ಒಂದೊಂದು ಕ್ಷಣವೂ ದೇವರ ದಾಖಲೆಯಲ್ಲಿ ದಾಖಲಾಗಿದೆ. ನಿಮ್ಮ ಪ್ರತಿಯೊಂದು ಕಣ್ಣೀರ ಹನಿಯೂ ಲೆಕ್ಕ ಹಾಕಲ್ಪಟ್ಟಿದೆ. ಮತ್ತು ಈಗ ಆ ಎಲ್ಲ ಕಷ್ಟಗಳಿಗೆ ಉತ್ತರ ಬರಲು ಸಮಯ ಆಗಿದೆ. ಗ್ರಹಗಳು ನಿಮ್ಮ ಪರವಾಗಿ ಜೋಡಣೆಗೊಳ್ಳುತ್ತಿವೆ ಮತ್ತು ಅದರ ಫಲವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಸಾಧಾರಣವಾದ ಯಶಸ್ಸು ಬರಲಿದೆ. ನಿಮ್ಮ ಸ್ಪರ್ಧಿಗಳು ನಿಮ್ಮನ್ನು ನೋಡಿ ಬೆರಗಾಗಲಿದ್ದಾರೆ, ನಿಮ್ಮ ವಿರೋಧಿಗಳು ಮೌನವಾಗಲಿದ್ದಾರೆ ಮತ್ತು ನೀವು ಎಲ್ಲರ ಗಮನ ಸೆಳೆಯಲಿರುವಿರಿ. ಆದರೆ ಮೊದಲು ಒಂದು ಮಾತು ಕೇಳಿ, ಈ ಸಮಯ ತುಂಬಾ ವಿಶೇಷವಾದದ್ದು. 150 ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ಅಪರೂಪದ ಗ್ರಹ ಶಕ್ತಿ ತುಲಾ ರಾಶಿಯ ಮೇಲೆ ನೇರವಾಗಿ ತನ್ನ ದೃಷ್ಟಿ ಹಾಯಿಸುತ್ತಿದೆ. ಇದು ಯಾವ ಶಕ್ತಿ ಎಂದರೆ, ಗುರು ಮತ್ತು ಶನಿ ಒಟ್ಟಿಗೆ ತುಲಾ ರಾಶಿಗೆ ಅನುಕೂಲಕರ ಸ್ಥಾನದಲ್ಲಿ ಕುಳಿತು ರಾಹು ಕೇತುವಿನ ಶಕ್ತಿಯ ಜೊತೆ ಸೇರಿ ಒಂದು ಅದ್ಭುತ ಯೋಗ ನಿರ್ಮಿಸುತ್ತಿದ್ದಾರೆ. ಇಂತಹ ಯೋಗ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ, ಹಾಗಾಗಿ ಇದನ್ನು ಮಿಸ್ ಮಾಡಿಕೊಳ್ಳಬೇಡಿ. ಗುರು ಪೇರ್ಚಿ ಬಗ್ಗೆ ಮಾತನಾಡೋಣ. ಗುರು ಎಂದರೆ ಬೃಹಸ್ಪತಿ, ಜ್ಞಾನ ಮತ್ತು ಭಾಗ್ಯದ ಅಧಿಪತಿ. ಅವರು ಈಗ ಒಂದು ಹೊಸ ಸ್ಥಾನಕ್ಕೆ ಚಲಿಸುತ್ತಿದ್ದಾರೆ. ಈ ಚಲನೆ ತುಲಾ ರಾಶಿಗೆ ಅತ್ಯಂತ ಶುಭಕರ. ಗುರು ಬಂದಾಗ ಏನಾಗುತ್ತದೆ ಗೊತ್ತಾ? ನಿಮ್ಮ ಮನಸ್ಸು ತಿಳಿಯಾಗುತ್ತದೆ, ನಿಮ್ಮ ಯೋಚನೆ ಸ್ಪಷ್ಟವಾಗುತ್ತದೆ, ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ಗುರುವಿನ ಆಶೀರ್ವಾದ ಇದ್ದಾಗ ಯಾವ ಅಡ್ಡಿಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ವಿರೋಧಿಗಳು ಎಷ್ಟು ಪ್ರಯತ್ನ ಮಾಡಿದರೂ, ನಿಮ್ಮ ಸ್ಪರ್ಧಿಗಳು ಎಷ್ಟು ಶ್ರಮಪಟ್ಟರೂ ಗುರುವಿನ ಕೃಪೆ ಇರುವ ವ್ಯಕ್ತಿಯನ್ನು ಯಾರೂ ಸೋಲಿಸಲು ಆಗುವುದಿಲ್ಲ. ಇದು ಜ್ಯೋತಿಷ್ಯದ ಮಾತಲ್ಲ, ಇದು ಬ್ರಹ್ಮಾಂಡದ ನಿಯಮ. ಇನ್ನು ಶನಿ ಬಗ್ಗೆ ಮಾತನಾಡೋಣ. ಶನಿ ಎಂಬ ಹೆಸರು ಕೇಳಿದರೆ ಅನೇಕರಿಗೆ ಭಯ ಆಗುತ್ತದೆ. ಆದರೆ ತಿಳಿದವರಿಗೆ ಗೊತ್ತು, ಶನಿ ಅನ್ಯಾಯ ಮಾಡುವುದಿಲ್ಲ, ಶನಿ ಕಷ್ಟಪಡುವವರನ್ನು ಸೋಲಿಸುವುದಿಲ್ಲ. ಶನಿ ಕೇವಲ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ ಮತ್ತು ಆ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಅವನು ರಾಜಯೋಗ ನೀಡುತ್ತಾನೆ. ತುಲಾ ರಾಶಿ, ಇಷ್ಟು ದಿನ ಶನಿಯ ಪರೀಕ್ಷೆ ಎದುರಿಸಿದ್ದೀರಿ. ಒಮ್ಮೆ ಯೋಚಿಸಿ, ನೀವು ಬಿದ್ದಿದ್ದೀರಾ? ಇಲ್ಲ. ನೀವು ಮುರಿದಿದ್ದೀರಾ? ಇಲ್ಲ. ನೀವು ಸೋತಿದ್ದೀರಾ? ಖಂಡಿತವಾಗಿ ಇಲ್ಲ. ನೀವು ಎಲ್ಲ ಅಡ್ಡಿಗಳನ್ನು ದಾಟಿ ಇನ್ನೂ ನಡೆಯುತ್ತಿದ್ದೀರಿ. ಇದೇ ಶನಿಗೆ ಬೇಕಾದ ಉತ್ತರ. ಮತ್ತು ಈಗ ಶನಿ ನಿಮಗೆ ಬಹುಮಾನ ನೀಡಲು ತಯಾರಾಗಿ ನಿಂತಿದ್ದಾನೆ. ಆ ಬಹುಮಾನ ಎಂಥದ್ದು ಎಂದರೆ, ನಿಮ್ಮ ವೃತ್ತಿಯಲ್ಲಿ ಇಷ್ಟು ದಿನ ನಿಮ್ಮನ್ನು ತಡೆದ ಎಲ್ಲ ಅಡ್ಡಿಗಳು ಒಂದೊಂದಾಗಿ ತೊಲಗಲಿವೆ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳ ಬಗ್ಗೆ ಮಾತನಾಡದೆ ಹೋದರೆ ತಪ್ಪಾಗುತ್ತದೆ. ರಾಹು ಎಂದರೆ ಮಾಯೆ, ರಾಹು ಎಂದರೆ ಅನಿರೀಕ್ಷಿತ ಬದಲಾವಣೆ, ರಾಹು ಎಂದರೆ ಹಠಾತ್ ಎದ್ದು ಬರುವ ಅವಕಾಶ. ಕೇತು ಎಂದರೆ ಆಧ್ಯಾತ್ಮ, ಕೇತು ಎಂದರೆ ಒಳಗಿನ ಶಕ್ತಿ, ಕೇತು ಎಂದರೆ ಹಿಂದಿನ ಜನ್ಮದ ಪುಣ್ಯ ಫಲ ಈ ಜನ್ಮದಲ್ಲಿ ಬರುವ ಸಮಯ. ಈ ಎರಡು ಗ್ರಹಗಳು ಈಗ ತುಲಾ ರಾಶಿಗೆ ಅನುಕೂಲಕರ ಸ್ಥಾನದಲ್ಲಿ ಕುಳಿತಿವೆ. ಇದರ ಅರ್ಥ ಏನು ಗೊತ್ತಾ? ನೀವು ಎಂದು ಊಹಿಸಿರದ ಕಡೆಯಿಂದ ಅವಕಾಶ ಬರಲಿದೆ. ನೀವು ಎಂದು ಯೋಚಿಸಿರದ ದಾರಿಯಲ್ಲಿ ಯಶಸ್ಸು ಸಿಗಲಿದೆ ಮತ್ತು ನೀವು ಸ್ವಪ್ನದಲ್ಲೂ ಕಾಣದ ಎತ್ತರಕ್ಕೆ ನೀವು ಏರಲಿದ್ದೀರಿ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ತುಲಾ ರಾಶಿ ಎಂದರೆ ಸಮತೋಲನದ ರಾಶಿ. ನ್ಯಾಯ, ಸೌಂದರ್ಯ, ಸಂಬಂಧ ಇವೆಲ್ಲ ತುಲಾ ರಾಶಿಯ ಲಕ್ಷಣಗಳು. ಮತ್ತು ಇಂತಹ ಲಕ್ಷಣ ಇರುವ ವ್ಯಕ್ತಿ ವೃತ್ತಿ ಜೀವನದಲ್ಲಿ ಏನು ಮಾಡಿದರೂ ಒಂದು ವಿಶೇಷ ಗುಣಮಟ್ಟ ತರುತ್ತಾರೆ. ನಿಮ್ಮ ಕೆಲಸದ ಶೈಲಿ, ನಿಮ್ಮ ಮಾತನಾಡುವ ರೀತಿ, ನಿಮ್ಮ ಸಂಬಂಧ ಬೆಳೆಸುವ ವಿಧಾನ ಇವೆಲ್ಲ ನಿಮ್ಮನ್ನು ಬೇರೆಯವರಿಗಿಂತ ಭಿನ್ನವಾಗಿ ಮಾಡುತ್ತವೆ. ಮತ್ತು ಈ ಭಿನ್ನತೆಯೇ ಈಗ ನಿಮ್ಮ ಯಶಸ್ಸಿನ ಮುಖ್ಯ ಕಾರಣ ಆಗಲಿದೆ. ಈ ಗ್ರಹ ಸಂಚಾರ ನಡೆಯುತ್ತಿರುವ ಈ ಹೊತ್ತಿನಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ. ಇಷ್ಟು ದಿನ ನಿಮ್ಮ ಕೆಲಸವನ್ನು ಗಮನಿಸದೇ ಇದ್ದ ಮೇಲಧಿಕಾರಿಗಳ ಕಣ್ಣು ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಬೀಳಲಿದೆ. ಇಷ್ಟು ದಿನ ನಿಮ್ಮ ಪ್ರತಿಭೆಯನ್ನು ಕಡೆಗಣಿಸಿದ್ದ ಮೇಲಾಧಿಕಾರಿಗಳಿಗೆ ಈಗ ನಿಜವಾದ ಮೌಲ್ಯ ಅರ್ಥ ಆಗಲಿದೆ. ಒಂದು ದಿನ ಹೀಗಾಗುತ್ತದೆ, ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಎಲ್ಲರ ಮುಂದೆ ಹೊಳೆಯಲಿದೆ. ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ಆಲೋಚನೆ, ನಿಮ್ಮ ಒಂದು ಕೆಲಸ ಎಲ್ಲರನ್ನೂ ಬೆರಗುಗೊಳಿಸಲಿದೆ. ಮತ್ತು ಆ ಕ್ಷಣ ತುಂಬಾ ಹತ್ತಿರದಲ್ಲಿದೆ. அடுத்த 7 ನಾಟ್ಗಳಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟಂ, ನಿಮ್ಮ ವೃತ್ತಿಯಲ್ಲಿ ಒಂದು ಹೊಸ ಅವಕಾಶ ಬಾಗಿಲು ಬಡಿಯಲಿದೆ. ಇದು ಯಾರೂ ನಿರೀಕ್ಷಿಸಿರಲಿಲ್ಲ, ನೀವು ನಿರೀಕ್ಷಿಸಿರಲಿಲ್ಲ. ಆದರೆ ಬ್ರಹ್ಮಾಂಡ ನಿಮಗೋಸ್ಕರ ಒಂದು ವಿಶೇಷ ಯೋಜನೆ ಮಾಡಿಟ್ಟಿದೆ. ಆ ಅವಕಾಶ ಬಂದಾಗ ಹಿಂಜರಿಯಬೇಡಿ, ಭಯಪಡಬೇಡಿ, ಸಂದೇಹ ಪಡಬೇಡಿ.
ಅದನ್ನು ಎರಡು ಕೈಯಲ್ಲಿ ಹಿಡಿದುಕೊಳ್ಳಿ, ಏಕೆಂದರೆ ಅದು ಕೇವಲ ಒಂದು ಅವಕಾಶ ಅಲ್ಲ, ಅದು ನಿಮ್ಮ ಜೀವನ ಬದಲಾಗುವ ಮೊದಲ ಹೆಜ್ಜೆ. ಎರಡನೆಯ ಕಟ್ಟಂ, ನಿಮ್ಮ ಸ್ಪರ್ಧಿಗಳು ನಿಮ್ಮ ಯಶಸ್ಸನ್ನು ನೋಡಿ ಮೌನ ಆಗಲಿದ್ದಾರೆ. ಇಷ್ಟು ದಿನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದವರು, ನಿಮ್ಮ ಪ್ರತಿಭೆಯನ್ನು ಅಲ್ಲಗಳೆದವರು, ನಿಮ್ಮ ಶ್ರಮವನ್ನು ಕಡೆಗಣಿಸಿದವರು, ಅವರೆಲ್ಲ ಈಗ ನಿಮ್ಮ ಹೆಸರು ಹೇಳಲು ಆರಂಭಿಸಲಿದ್ದಾರೆ. ಆದರೆ ಅಭಿಮಾನದಿಂದ ಅಲ್ಲ, ಅಚ್ಚರಿಯಿಂದ. ಮೂರನೆಯ ಕಟ್ಟಂ, ಹಣಕಾಸಿನ ವಿಷಯದಲ್ಲಿ ಒಂದು ಅಭೂತಪೂರ್ವ ತಿರುವು ಬರಲಿದೆ. ಈ ಬಗ್ಗೆ ಮುಂದೆ ವಿಸ್ತಾರವಾಗಿ ಹೇಳುತ್ತೇನೆ, ಆದರೆ ಇಷ್ಟು ಮಾತ್ರ ಹೇಳುತ್ತೇನೆ, ನಿಮ್ಮ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಬಹಳ ಮಹತ್ವಪೂರ್ಣ ರೀತಿಯಲ್ಲಿ ಸುಧಾರಿಸಲಿದೆ. ಈಗ ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತನಾಡೋಣ. ಉದ್ಯೋಗದಲ್ಲಿ ಇರುವ ತುಲಾ ರಾಶಿ ವ್ಯಕ್ತಿಗಳಿಗೆ ಒಂದು ಮಹತ್ವದ ಸಂದೇಶ ಇದೆ. ನೀವು ಇಷ್ಟು ದಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ, ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ದೀರಿ, ನಿಮ್ಮ ಮೇಲಿನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೀರಿ. ಈ ಎಲ್ಲ ಗುಣಗಳಿಗೆ ಈಗ ಫಲ ಸಿಗಲಿದೆ. ಬಡ್ತಿ, ವರ್ಗಾವಣೆ, ಹೊಸ ಜವಾಬ್ದಾರಿ, ಸಂಬಳ ಹೆಚ್ಚಳ ಇವೆಲ್ಲ ಈ ಅವಧಿಯಲ್ಲಿ ಸಾಧ್ಯ. ಇನ್ನು ಸರ್ಕಾರಿ ನೌಕರಿ ಬಯಸುವವರಿಗೆ ವಿಶೇಷ ಸಂದೇಶ ಇದೆ. ಇಷ್ಟು ದಿನ ನಿಮ್ಮ ಪ್ರಯತ್ನ ಫಲ ಕೊಡಲಿಲ್ಲ ಎಂದು ನೊಂದಿರುವ ನೀವು ಈ ಅವಧಿಯಲ್ಲಿ ಅದ್ಭುತ ಫಲ ಕಾಣಲಿದ್ದೀರಿ. ಗ್ರಹ ದಿಶೆ ನಿಮ್ಮ ಪರವಾಗಿ ಬದಲಾಗಿದೆ. ಶ್ರಮ ಸ್ವಲ್ಪ ಹೆಚ್ಚಿಸಿ, ಫಲ ನಿಮ್ಮ ಕೈಗೆ ಬರಲಿದೆ. ವ್ಯಾಪಾರ ಮಾಡುವ ತುಲಾ ರಾಶಿ ವ್ಯಕ್ತಿಗಳಿಗೆ ಈ ಸಮಯ ಬಂಗಾರದ ಸಮಯ. ನಿಮ್ಮ ವ್ಯಾಪಾರ ಹೊಸ ಎತ್ತರಕ್ಕೆ ಏರಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ಸಂಬಂಧಗಳು ಮತ್ತೆ ಚಿಗುರಿ ವ್ಯಾಪಾರ ತರಲಿವೆ ಮತ್ತು ಒಂದು ಹೊಸ ಒಪ್ಪಂದ ಸಿಗಲಿದೆ. ಅದು ನಿಮ್ಮ ಜೀವನ ಬದಲಾಯಿಸಲಿದೆ. ಭಾಗಿದಾರಿ ವ್ಯಾಪಾರ ಮಾಡುವವರು ಎಚ್ಚರದಿಂದ ಇರಿ. ಯಾವ ಒಪ್ಪಂದ ಸಹಿ ಮಾಡುವ ಮೊದಲು ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆದರೆ ಒಟ್ಟಾರೆ ವ್ಯಾಪಾರ ದೃಷ್ಟಿಕೋನದಿಂದ ಈ ಸಮಯ ಅತ್ಯಂತ ಉತ್ತಮ. ವಿದೇಶದಲ್ಲಿ ವ್ಯಾಪಾರ ಮಾಡಲು ಇಚ್ಛಿಸುವವರಿಗೆ ಈ ಅವಧಿಯಲ್ಲಿ ಹೊಸ ಸಂಪರ್ಕಗಳು ಸಿಗಲಿವೆ, ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಹಣಕಾಸಿನ ವಿಷಯಕ್ಕೆ ಬರೋಣ. ತುಲಾ ರಾಶಿ ವ್ಯಕ್ತಿಗಳಿಗೆ ಹಣದ ಬಗ್ಗೆ ಒಂದು ಗುಣ ಇದೆ. ನೀವು ಹಣ ಸಂಪಾದಿಸಲು ಗೊತ್ತು, ಆದರೆ ಹಣ ಉಳಿಸಲು ಕೊಂಚ ತೊಂದರೆ ಆಗುತ್ತದೆ. ಈ ಸ್ವಭಾವ ಈ ಅವಧಿಯಲ್ಲಿ ಬದಲಾಗಲಿದೆ. ಗ್ರಹ ಶಕ್ತಿ ನಿಮಗೆ ಆರ್ಥಿಕ ಶಿಸ್ತನ್ನು ಕಲಿಸಲಿದೆ. ಈ ಅವಧಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ಚುವರಿ ಆದಾಯ ಸಿಗಲಿದೆ. ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಹೆಚ್ಚಾಗಲಿದೆ. ಇಷ್ಟು ದಿನ ನಿರೀಕ್ಷಿಸಿದ್ದ ಹಣ ಬರಲಿದೆ. ಯಾರಾದರೂ ನಿಮ್ಮ ಹಣ ತಡೆ ಹಿಡಿದಿದ್ದರೆ ಅದು ಬಿಡುಗಡೆ ಆಗಲಿದೆ. ಆದರೆ ಒಂದು ಮಾತು, ಈ ಅವಧಿಯಲ್ಲಿ ಅನಗತ್ಯ ಖರ್ಚು ಮಾಡಬೇಡಿ, ಅನಾವಶ್ಯಕ ಹೂಡಿಕೆ ಮಾಡಬೇಡಿ. ಯಾರು ಬೇಕಾದರೂ ನಿಮಗೆ ಹಣ ಹೂಡಿಕೆ ಮಾಡಲು ಹೇಳಿದರೆ ಜಾಗ್ರತೆಯಿಂದ ಯೋಚಿಸಿ, ಏಕೆಂದರೆ ರಾಹು ಒಳ್ಳೆಯ ಅವಕಾಶ ತರುವ ಜೊತೆಗೆ ಮೋಸದ ಅವಕಾಶಗಳನ್ನು ತರಬಲ್ಲ. ಈಗ ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ತುಲಾ ರಾಶಿ ಎಂದರೆ ಪ್ರೇಮದ ರಾಶಿ. ಶುಕ್ರ ಗ್ರಹ ತುಲಾ ರಾಶಿಯ ಒಡೆಯ ಮತ್ತು ಶುಕ್ರ ಎಂದರೆ ಪ್ರೇಮ, ಸೌಂದರ್ಯ, ಸಂಬಂಧ. ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಒಂದು ಮಧುರ ಬದಲಾವಣೆ ಬರಲಿದೆ. ಅವಿವಾಹಿತ ತುಲಾ ರಾಶಿ ವ್ಯಕ್ತಿಗಳಿಗೆ ಈ ಅವಧಿಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರನ್ನು ಕಂಡಾಗ ಮೊದಲ ಭೇಟಿಯಲ್ಲೇ ನಿಮ್ಮ ಮನಸ್ಸಿಗೆ ಏನೋ ಒಂದು ಸಂಭ್ರಮ ಆಗುತ್ತದೆ. ಆ ಭಾವನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಅದು ಬ್ರಹ್ಮಾಂಡ ನಿಮಗೆ ಕಳಿಸಿದ ಸಂಕೇತ. ಈಗಾಗಲೇ ಪ್ರೇಮ ಸಂಬಂಧದಲ್ಲಿ ಇರುವ ತುಲಾ ರಾಶಿ ವ್ಯಕ್ತಿಗಳಿಗೆ ಈ ಅವಧಿಯಲ್ಲಿ ಸಂಬಂಧ ಇನ್ನಷ್ಟು ಆಳವಾಗಲಿದೆ. ಮದುವೆ ಬಗ್ಗೆ ಮಾತನಾಡಿದ್ದ ಜೋಡಿಗಳಿಗೆ ಮದುವೆ ದಿನ ನಿರ್ಧಾರ ಆಗಲಿದೆ. ಮದುವೆ ಆದ ತುಲಾ ರಾಶಿ ವ್ಯಕ್ತಿಗಳ ಮನೆ ಜೀವನ ಈ ಅವಧಿಯಲ್ಲಿ ಇನ್ನಷ್ಟು ಸಂತೋಷಮಯ ಆಗಲಿದೆ. ಇಷ್ಟು ದಿನ ಪತಿ ಪತ್ನಿ ನಡುವೆ ಮಾತಿನ ಭೇದ ಇದ್ದಿದ್ದರೆ, ತಪ್ಪು ತಿಳಿದುಕೊಳ್ಳುವಿಕೆ ಇದ್ದಿದ್ದರೆ ಅದೆಲ್ಲ ಈಗ ಕರಗಲಿದೆ. ಒಂದು ಮಧುರ ಸಂಭಾಷಣೆ ಎಲ್ಲ ಅಂತರ ಕಡಿಮೆ ಮಾಡಲಿದೆ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹಿಂದಿರುಗಲಿದೆ. ಮಕ್ಕಳ ವಿಷಯದಲ್ಲಿ ತೊಂದರೆ ಅನುಭವಿಸುತ್ತಿದ್ದ ದಂಪತಿಗಳಿಗೆ ಶುಭ ಸಮಾಚಾರ ಬರಲಿದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮನೆಗೆ ಅಭಿಮುಖವಾಗಿ ಹರಿಯಲಿದೆ. ಕುಟುಂಬ ಸಂಬಂಧಗಳ ಬಗ್ಗೆ ಮಾತನಾಡೋಣ. ತುಲಾ ರಾಶಿ ವ್ಯಕ್ತಿಗಳು ಸ್ವಭಾವತಃ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಇಡಲು ಪ್ರಯತ್ನಿಸುತ್ತಾರೆ. ನೀವು ಕುಟುಂಬದ ಕೊಂಡಿ. ನಿಮ್ಮಿಂದಾಗಿ ಕುಟುಂಬ ಒಂದಾಗಿ ಇರುತ್ತದೆ. ಈ ಅವಧಿಯಲ್ಲಿ ಕುಟುಂಬದಲ್ಲಿ ಯಾವುದಾದರೂ ಭೇದ ಇದ್ದರೆ ಅದು ನಿಮ್ಮ ಮಾತಿನಿಂದ ತೊಲಗಲಿದೆ. ಕುಟುಂಬದ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯಲಿದೆ. ಹಿರಿಯ ಸದಸ್ಯರ ಆರೋಗ್ಯ ಸ್ವಲ್ಪ ಚೇತರಿಸಿಕೊಳ್ಳಲಿದೆ. ಮನೆಯಲ್ಲಿ ಸಂಭ್ರಮ ಸಡಗರದ ಸಮಾಚಾರ ಬರಲಿದೆ. ನಿಮ್ಮ ಒಂದು ಕೆಲಸ ಇಡೀ ಕುಟುಂಬಕ್ಕೆ ಹೆಮ್ಮೆ ತರಲಿದೆ. ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋಣ. ತುಲಾ ರಾಶಿ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಬೆನ್ನು ನೋವು, ಮೂತ್ರಪಿಂಡದ ಸಮಸ್ಯೆ ಅಥವಾ ಸಕ್ಕರೆ ಕಾಯಿಲೆ ಸಂಬಂಧಿ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತದೆ. ಈ ಅವಧಿಯಲ್ಲಿ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಊಟ ತಿಂಡಿ ಸರಿಯಾಗಿ ತಿನ್ನಿ, ನೀರು ಹೆಚ್ಚಾಗಿ ಕುಡಿಯಿರಿ, ವ್ಯಾಯಾಮ ಮಾಡಿ. ಆದರೆ ಒಟ್ಟಾರೆ ಆರೋಗ್ಯ ದೃಷ್ಟಿಕೋನದಿಂದ ಈ ಅವಧಿ ಉತ್ತಮ. ಇಷ್ಟು ದಿನ ಬಾಧಿಸಿದ ಕಾಯಿಲೆ ಕಡಿಮೆಯಾಗಲಿದೆ. ಮನಸ್ಸಿನ ಆತಂಕ, ಒತ್ತಡ ಕಡಿಮೆ ಆಗಲಿದೆ. ನಿಮ್ಮ ಮನಸ್ಸು ಹಗುರ ಆಗಲಿದೆ. ಶರೀರ ತಾಜಾ ಆಗಲಿದೆ. ಹೊಸ ಶಕ್ತಿ, ಹೊಸ ಉತ್ಸಾಹ ನಿಮ್ಮ ಒಳಗಿಂದ ಚಿಮ್ಮಲಿದೆ. ವಿದ್ಯಾರ್ಥಿ ತುಲಾ ರಾಶಿ ವ್ಯಕ್ತಿಗಳಿಗೆ ಈ ಅವಧಿ ಅತ್ಯಂತ ಶುಭ. ಗುರುವಿನ ಆಶೀರ್ವಾದ ಇರುವಾಗ ವಿದ್ಯೆ ಬೇಗ ಮನಸ್ಸಿಗೆ ಇಳಿಯುತ್ತದೆ.
ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರಲಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ತಯಾರಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಉನ್ನತ ವ್ಯಾಸಂಗಕ್ಕೆ ಪ್ರವೇಶ ಬಯಸುತ್ತಿರುವವರಿಗೆ ಶುಭ ಸಮಾಚಾರ ಬರಲಿದೆ. ವಿದೇಶದಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಈ ಅವಧಿ ಅನುಕೂಲಕರ. ವೀಸಾ, ಅಡ್ಮಿಷನ್, ಸ್ಕಾಲರ್ಶಿಪ್ ವಿಷಯದಲ್ಲಿ ಅನಿರೀಕ್ಷಿತ ಫಲ ಸಿಗಲಿದೆ. ವಿದೇಶ ಪ್ರಯಾಣ ಮತ್ತು ವಿದೇಶ ಉದ್ಯೋಗ ಬಯಸುವ ತುಲಾ ರಾಶಿ ವ್ಯಕ್ತಿಗಳಿಗೆ ಒಂದು ಮಹತ್ವದ ಸಂದೇಶ ಇದೆ. ರಾಹು ಗ್ರಹ ಪ್ರವಾಸ ಮತ್ತು ವಿದೇಶ ಸಂಬಂಧ ಕ್ಷೇತ್ರದ ಅಧಿಪತಿ ಮತ್ತು ಈ ಅವಧಿಯಲ್ಲಿ ರಾಹು ನಿಮ್ಮ ಪರ ಇದ್ದಾರೆ. ಇಷ್ಟು ದಿನ ವಿದೇಶ ಪ್ರಯಾಣಕ್ಕೆ ಅಡ್ಡಿ ಬರುತ್ತಿತ್ತು, ಆದರೆ ಈ ಅವಧಿಯಲ್ಲಿ ಆ ಅಡ್ಡಿ ತೊಲಗಲಿದೆ. ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡಲು ಅವಕಾಶ ಹುಡುಕುತ್ತಿದ್ದವರಿಗೆ ಆ ಅವಕಾಶ ಈ ಅವಧಿಯಲ್ಲಿ ಬರಲಿದೆ. ವಿದೇಶದಲ್ಲಿ ಇರುವ ಬಂಧುಗಳ ಸಂಪರ್ಕ ಹೆಚ್ಚಾಗಲಿದೆ, ಅವರಿಂದ ಒಳ್ಳೆಯ ಸಮಾಚಾರ ಬರಲಿದೆ. ಆಧ್ಯಾತ್ಮ ಮತ್ತು ದೇವರ ಬಗ್ಗೆ ಮಾತನಾಡೋಣ. ತುಲಾ ರಾಶಿ ಶುಕ್ರನ ರಾಶಿ. ಶುಕ್ರ ಲಕ್ಷ್ಮೀ ದೇವಿಯ ಪ್ರತಿನಿಧಿ ಮತ್ತು ಕೇತು ಆಧ್ಯಾತ್ಮದ ಗ್ರಹ. ಈ ಎರಡು ಶಕ್ತಿಗಳು ನಿಮ್ಮ ಪರ ಇರುವಾಗ ನಿಮ್ಮ ದೇವರ ಭಕ್ತಿ ಹೆಚ್ಚಾಗಲಿದೆ. ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಬರಲಿದೆ. ಧ್ಯಾನ ಮಾಡಲು, ದೇವಸ್ಥಾನಕ್ಕೆ ಹೋಗಲು, ಪೂಜೆ ಮಾಡಲು ಮನಸ್ಸು ಒಲಿಯಲಿದೆ. ಈ ಭಾವನೆಗೆ ಓಗೂಡಿ ದೇವರ ಹತ್ತಿರ ಹೋದಷ್ಟು ಗ್ರಹ ಶಕ್ತಿ ಇನ್ನಷ್ಟು ಬಲ ಪಡೆಯುತ್ತದೆ. ತೀರ್ಥ ಯಾತ್ರೆ ಮಾಡಲು ಈ ಸಮಯ ಅನುಕೂಲಕರ. ಗುರು ಪೂಜೆ, ಶನಿ ಪೂಜೆ, ಲಕ್ಷ್ಮೀ ಪೂಜೆ ಈ ಅವಧಿಯಲ್ಲಿ ಹೆಚ್ಚು ಫಲ ನೀಡುತ್ತದೆ. ಈಗ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಮಾತನಾಡೋಣ. ಗ್ರಹ ಶಕ್ತಿ ಮತ್ತು ನಮ್ಮ ಪ್ರಯತ್ನ ಒಟ್ಟಾದಾಗ ಫಲ ಇನ್ನಷ್ಟು ಬೇಗ ಬರುತ್ತದೆ. ಹಾಗಾಗಿ ಕೆಲವು ಸರಳ ಉಪಾಯಗಳನ್ನು ಅನುಸರಿಸಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ ಬಿಳಿ ಹೂ ಅರ್ಪಿಸಿ. ಪ್ರತಿ ಗುರುವಾರ ಬೃಹಸ್ಪತಿ ಸ್ತೋತ್ರ ಪಠಿಸಿ. ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ, ಏಕೆಂದರೆ ಸೂರ್ಯನ ಕೃಪೆ ನಿಮ್ಮ ವೃತ್ತಿ ಜೀವನಕ್ಕೆ ಬೆಳಕು ತರುತ್ತದೆ. ಬಡವರಿಗೆ, ನಿರಾಶ್ರಿತರಿಗೆ ಸಹಾಯ ಮಾಡಿ, ಏಕೆಂದರೆ ಶನಿ ಅದನ್ನು ತುಂಬಾ ಮೆಚ್ಚುತ್ತಾನೆ. ನೀಲಿ ಬಣ್ಣದ ಬಟ್ಟೆ ಧರಿಸಿ ಮನೆ ಬಿಡುವ ಅಭ್ಯಾಸ ಮಾಡಿ. ಮನೆಯ ಮುಂದೆ ಪ್ರತಿದಿನ ರಂಗೋಲಿ ಹಾಕಿ ಮನೆಯ ವಾತಾವರಣ ಶುದ್ಧವಾಗಿಡಿ. ಈ ಸರಳ ಉಪಾಯಗಳು ನಿಮ್ಮ ಗ್ರಹ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ, ನಿಮ್ಮ ಯಶಸ್ಸಿನ ದಾರಿಯನ್ನು ಸುಗಮ ಮಾಡುತ್ತವೆ. ಈಗ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಸಂದೇಶ ಹೇಳಲಿದ್ದೇನೆ, ಕೇಳಿ. ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗಬಹುದು. ನಿಮ್ಮ ಏಳಿಗೆ ನೋಡಿ ಮತ್ಸರ ಪಡುವವರು ಹೆಚ್ಚಾಗಬಹುದು. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು ಬಂದರೂ ಬರಬಹುದು. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಆನೆ ನಡೆಯುತ್ತದೆ, ನಾಯಿ ಬೊಗಳುತ್ತದೆ. ಆನೆ ನಾಯಿಯ ಬೊಗಳುವಿಕೆಗೆ ನಿಲ್ಲುವುದಿಲ್ಲ. ನೀವು ಹಾಗೆ ನಿಮ್ಮ ಹಾದಿಯಲ್ಲಿ ನೀವು ನಡೆಯಿರಿ. ನಿಮ್ಮ ಗುರಿಯ ಮೇಲೆ ಗಮನ ಇಡಿರಿ. ಅನಗತ್ಯ ಜಗಳ, ಅನಗತ್ಯ ವಾದ, ಅನಗತ್ಯ ಶತ್ರುತ್ವ ಬೇಡ. ನಿಮ್ಮ ಕೆಲಸ ನಿಮ್ಮ ಉತ್ತರ, ನಿಮ್ಮ ಯಶಸ್ಸು ನಿಮ್ಮ ಪ್ರತಿಕ್ರಿಯೆ. ಗ್ರಹ ಶಕ್ತಿ ನಿಮ್ಮ ರಕ್ಷಣೆ ಮಾಡಲಿದೆ. ದೇವರು ನಿಮ್ಮ ಕಾವಲು ಕಾಯುತ್ತಿದ್ದಾನೆ, ಅವನ ಮೇಲೆ ನಂಬಿಕೆ ಇಡಿ. அடுத்த 15 ನಾಳ್ಗಳಲ್ಲಿ ಕೆಲವು ಬಹಳ ಮಹತ್ವದ ಸಂಗತಿಗಳು ಸಂಭವಿಸಲಿವೆ. ಈ ಕಟ್ಟನ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿದೆ. ಮೊದಲ ಕಟ್ಟಂ ಎಂದರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಹೊಸ ಸಂಪರ್ಕ ಏರ್ಪಡಲಿದೆ. ಅದು ಒಬ್ಬ ವ್ಯಕ್ತಿ ಆಗಿರಬಹುದು, ಒಂದು ಸಂಸ್ಥೆ ಆಗಿರಬಹುದು, ಒಂದು ಪ್ರಾಜೆಕ್ಟ್ ಆಗಿರಬಹುದು. ಆದರೆ ಆ ಸಂಪರ್ಕ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಲಿದೆ. ಎರಡನೇ ಕಟ್ಟಂ ಎಂದರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮಹತ್ವದ ಸುಧಾರಣೆಯಾಗಲಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣ ಬರಲಿದೆ ಅಥವಾ ಒಂದು ಹೊಸ ಆದಾಯ ಮಾರ್ಗ ತೆರೆದುಕೊಳ್ಳಲಿದೆ. ಮೂರನೇ ಕಟ್ಟಂ ಎಂದರೆ ನಿಮ್ಮ ಒಳಗಿನ ಆತ್ಮವಿಶ್ವಾಸ ಹೊಸ ಎತ್ತರ ತಲುಪಲಿದೆ. ನೀವು ಏನೋ ಒಂದನ್ನು ಸಾಧಿಸುತ್ತೀರಿ, ಅದನ್ನು ಕಂಡು ನೀವೇ ಬೆರಗಾಗುತ್ತೀರಿ ಮತ್ತು ಅಂದಿನಿಂದ ನಿಮ್ಮ ನಡೆ ಇನ್ನಷ್ಟು ಬಲಶಾಲಿ ಆಗುತ್ತದೆ. அடுத்த 30 ನಾಳ್ಗಳ ಬಗ್ಗೆ ಮಾತನಾಡೋಣ. ಈ ಕಾಲಾವಧಿ ತುಲಾ ರಾಶಿಗೆ ಅತ್ಯಂತ ವಿಶೇಷ, ಏಕೆಂದರೆ ಗ್ರಹ ಸಂಚಾರ ಈ ಅವಧಿಯಲ್ಲಿ ಅತ್ಯಂತ ಅನುಕೂಲಕರ ಸ್ಥಿತಿಯಲ್ಲಿ ಇರಲಿದೆ. ಗುರು, ಶನಿ, ರಾಹು ಮತ್ತು ಕೇತು ಎಲ್ಲರೂ ಒಂದು ವಿಶೇಷ ಯೋಗ ನಿರ್ಮಿಸಲಿದ್ದಾರೆ. ಈ ಯೋಗದ ಫಲ ನಿಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಲಿದೆ. ನಿಮ್ಮ ಸ್ಪರ್ಧಿಗಳು ಯಾರು ಅಂದರೆ ಅವರು ನಿಮ್ಮ ಜೊತೆ ಸ್ಪರ್ಧೆ ಮಾಡಲು ಶಕ್ತರಲ್ಲ ಎನ್ನಿಸಲಿದೆ. ನೀವು ಎಲ್ಲರ ಕಣ್ಣಿನಲ್ಲಿ ಒಬ್ಬ ಅಸಾಧಾರಣ ವ್ಯಕ್ತಿಯಾಗಿ ಕಾಣಿಸಲಿದ್ದೀರಿ ಮತ್ತು ಈ ಕೀರ್ತಿ, ಈ ಗೌರವ ನಿಮ್ಮ ಜೀವನ ಪರ್ಯಂತ ಉಳಿಯಲಿದೆ. ಒಂದು ಅತ್ಯಂತ ಅಪರೂಪದ ಸಂಗತಿ ಈ ಬಾರಿ ಆಗಲಿದೆ ಎನ್ನುವ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಮಾತನಾಡೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತು ಇದೆ, ಗ್ರಹ ಸಂಗಮ ಎಂದರೆ ಗ್ರಹಗಳು ಒಂದು ವಿಶೇಷ ರೀತಿಯಲ್ಲಿ ಜೋಡಣೆ ಆದಾಗ ಅಸಾಧಾರಣ ಫಲ ಸಿಗುತ್ತದೆ. 100 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಈ ಗ್ರಹ ಯೋಗ ಈ ಅವಧಿಯಲ್ಲಿ ತುಲಾ ರಾಶಿಯ ಮೇಲೆ ತನ್ನ ಶ್ರೇಷ್ಠ ಶಕ್ತಿಯನ್ನು ಸುರಿಸಲಿದೆ. ಇದರ ಅರ್ಥವೇನು? ಇದರ ಅರ್ಥ ಯಾರು ಊಹಿಸಿರಲಿಲ್ಲ ಅಂತಹ ಯಶಸ್ಸು ನಿಮ್ಮ ಕೈಗೆ ಬರಲಿದೆ. ಯಾರಿಗೂ ಸಾಧ್ಯ ಆಗದ ಕೆಲಸ ನೀವು ಮಾಡಲಿದ್ದೀರಿ ಮತ್ತು ಅದನ್ನು ಕಂಡ ಎಲ್ಲರ ಬಾಯಿ ತೆರೆದುಕೊಳ್ಳಲಿದೆ ಆಶ್ಚರ್ಯದಿಂದ. ನಿಮ್ಮ ಜೀವನದಲ್ಲಿ ಒಂದು ಅಡ್ಡಿ ಬರಬಹುದು, ಒಂದು ಸಂಕಟ ಬರಬಹುದು. ಆದರೆ ಹೆದರಬೇಡಿ, ಆ ಸಂಕಟ ನಿಮ್ಮ ಕೊನೆಯ ಪರೀಕ್ಷೆ. ಅದನ್ನು ದಾಟಿದ ನಂತರ ನಿಮ್ಮ ಗೆಲುವು ಖಚಿತ.
ಈ ಸಮಯದಲ್ಲಿ ಒಬ್ಬಂಟಿಯಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ನಂಬಿಕಸ್ಥ ವ್ಯಕ್ತಿಯ ಜೊತೆ ಮಾತನಾಡಿ. ಅವಸರದ ನಿರ್ಧಾರ ಬೇಡ. ಶಾಂತವಾಗಿ ಯೋಚಿಸಿ. ಸರಿಯಾದ ದಾರಿ ನಿಮಗೆ ಕಾಣಿಸುತ್ತದೆ, ಏಕೆಂದರೆ ಗ್ರಹ ಶಕ್ತಿ ನಿಮ್ಮ ವಿವೇಕಕ್ಕೆ ಬೆಳಕು ತರುತ್ತಿದೆ. ಸ್ನೇಹಿತರ ಬಗ್ಗೆ ಒಂದು ಮಾತು. ಈ ಅವಧಿಯಲ್ಲಿ ನಿಮ್ಮ ನಿಜವಾದ ಸ್ನೇಹಿತರು ಮತ್ತು ಸ್ವಾರ್ಥ ಸ್ನೇಹಿತರ ನಡುವೆ ವ್ಯತ್ಯಾಸ ಸ್ಪಷ್ಟ ಆಗಲಿದೆ. ನಿಮ್ಮ ಯಶಸ್ಸು ನೋಡಿ ಸಂತೋಷ ಪಡುವವರು ನಿಮ್ಮ ನಿಜವಾದ ಮಿತ್ರರು. ನಿಮ್ಮ ಏಳಿಗೆ ನೋಡಿ ಮತ್ಸರ ಪಡುವವರಿಂದ ದೂರ ಇರಿ. ಒಳ್ಳೆಯ ಸಂಘ, ಒಳ್ಳೆಯ ಮಾತು, ಒಳ್ಳೆಯ ಪರಿಸರ ನಿಮ್ಮ ಗ್ರಹ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಟ್ಟ ಸಂಘ, ಕೆಟ್ಟ ಮಾತು, ಕೆಟ್ಟ ಪರಿಸರ ನಿಮ್ಮ ಗ್ರಹ ಶಕ್ತಿಯನ್ನು ದುರ್ಬಲ ಮಾಡುತ್ತದೆ. ಆದ್ದರಿಂದ ನಿಮ್ಮ ಸುತ್ತ ಯಾರಿದ್ದಾರೆ ಎಂಬುದು ಈ ಅವಧಿಯಲ್ಲಿ ತುಂಬಾ ಮಹತ್ವ ಪಡೆಯುತ್ತದೆ. ಈ ಇಡೀ ಅವಧಿಯಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಎಂದರೆ ಸಕಾರಾತ್ಮಕ. ಒಂದು ಸಕಾರಾತ್ಮಕ ಮನಸ್ಸು 1000 ಗ್ರಹ ಉಪಾಯಗಳಿಗಿಂತ ಹೆಚ್ಚು ಶಕ್ತಿಶಾಲಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಹೀಗೆ ಹೇಳಿಕೊಳ್ಳಿ, ಇಂದು ನನ್ನ ದಿನ, ಇಂದು ನನಗೆ ಒಳ್ಳೆಯದಾಗುತ್ತದೆ, ಇಂದು ದೇವರು ನನ್ನ ಜೊತೆ ಇದ್ದಾನೆ, ಗ್ರಹಗಳು ನನ್ನ ಪರ ಇವೆ. ಈ ಮಾತು ಬರೀ ಮಾತಲ್ಲ, ಇದು ಒಂದು ಆಧ್ಯಾತ್ಮ ಶಕ್ತಿ. ಇದು ನಿಮ್ಮ ಮನಸ್ಸನ್ನು ಗೆಲ್ಲಲು ಸಿದ್ಧಗೊಳಿಸುತ್ತದೆ ಮತ್ತು ಮನಸ್ಸು ಗೆದ್ದರೆ ಜಗತ್ತು ಗೆದ್ದಂತೆ. ತುಲಾ ರಾಶಿಯ ಪ್ರಿಯ ಮಿತ್ರರೇ, ಈ ಸ್ಕ್ರಿಪ್ಟ್ ಓದಿದ ನೀವು ಒಂದು ಕೆಲಸ ಮಾಡಿ. ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಗುರಿಯ ಬಗ್ಗೆ ಯೋಚಿಸಿ. ನಿಮ್ಮ ಕನಸಿನ ಬಗ್ಗೆ ಯೋಚಿಸಿ. ನೀವು ಯಾರಾಗಲು ಬಯಸುತ್ತೀರಿ, ನೀವು ಏನು ಸಾಧಿಸಲು ಬಯಸುತ್ತೀರಿ, ಅದನ್ನು ನಿಮ್ಮ ಮನದಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿ. ಆ ಚಿತ್ರ ನಿಮ್ಮ ಗ್ರಹ ಶಕ್ತಿಗೆ ಒಂದು ದಾರಿ ತೋರುತ್ತದೆ. ಬ್ರಹ್ಮಾಂಡ ನಿಮ್ಮ ಕನಸನ್ನು ಕೇಳಿಸಿಕೊಳ್ಳುತ್ತಿದೆ. ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ನಿಮ್ಮ ಶ್ರಮ ವ್ಯರ್ಥ ಆಗುವುದಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥ ಆಗುವುದಿಲ್ಲ. ಎಲ್ಲಕ್ಕೂ ಉತ್ತರ ಬರಲಿದೆ. ಎಲ್ಲ ಕನಸುಗಳು ನನಸಾಗಲಿವೆ ಮತ್ತು ಆ ದಿನ ತುಂಬಾ ಹತ್ತಿರದಲ್ಲಿ ಇದೆ. ನಿಮ್ಮ ಯಶಸ್ಸಿನ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದಿನ ಅವಧಿಯಲ್ಲಿ ತುಲಾ ರಾಶಿಗೆ ಇನ್ನೊಂದು ಅದ್ಭುತ ಘಟನೆ ನಡೆಯಲಿದೆ. ಅದು ಹಣ, ಸಂಬಂಧ ಮತ್ತು ಆಧ್ಯಾತ್ಮ ಮೂರನ್ನು ಒಳಗೊಂಡ ಒಂದು ಮಹಾ ತಿರುವು. ಆ ವಿಷಯ ಮುಂದಿನ ಬಾರಿ ವಿಸ್ತಾರವಾಗಿ ಮಾತನಾಡೋಣ. ಅಲ್ಲಿಯವರೆಗೆ ನೀವು ಶ್ರಮ ಪಡುತ್ತಾ ಇರಿ, ದೇವರನ್ನು ನಂಬುತ್ತಾ ಇರಿ, ಒಳ್ಳೆಯ ಯೋಚನೆ ಮಾಡುತ್ತಾ ಇರಿ. ನಕ್ಷತ್ರಗಳು ನಿಮ್ಮ ಪರ ಇವೆ, ಗ್ರಹಗಳು ನಿಮ್ಮ ಪರ ಇವೆ, ದೇವರು ನಿಮ್ಮ ಪರ ಇದ್ದಾನೆ. ತುಲಾ ರಾಶಿ ಜಯಶಾಲಿ ಆಗಲಿ, ಸಮೃದ್ಧ ಆಗಲಿ, ಸಂತೋಷ ಮತ್ತು ಶಾಂತಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿ ತುಳುಕಲಿ. ನಿಮ್ಮ ಕನಸುಗಳು ಬೇಗ ನನಸಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ.